ತೋಪಣ್ಣ ಅಂದ್ಬಿಟ್ಟು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿ. ನಮ್ಮ ಮಂಚಂಡಹಳ್ಳಿ ಅಂದರೆ ಅದು ಒಂದು 80 ಮನೆ ಇರೋ ಒಂದು ಸಣ್ಣ ಹಳ್ಳಿ ಅದು. ಅದರಲ್ಲಿ ನಮ್ಮನ್ನು ಗುರುತಿಸಿದಿರೋದೇ ಇಲ್ಲ. ಯಾಕಂದರೆ ನಾವು ತೋಪಣ್ಣ ಅಂದರೆ ಯಾವನೋ ಬಿಡು ಅಂತಾಯಿದ್ರು. ಈಗ ಪ್ರಶಸ್ತಿ ಬಂದ ಮೇಲೆ ನಮ್ಮನ್ನು ತೋಪಣ್ಣ ಅಂದರೆ ಓ ಇಂಥವರೇ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ನಾನು ಗುರುತಿಸ್ಕೊಂಡಿದ್ದೀನಿ. ನಮ್ಮೂರಲ್ಲೆಲ್ಲ ಕೂಡ ತೋಪಣ್ಣ ಅಂದ್ಬಿಟ್ಟು ನಮ್ಮನ್ನು ಹೆಸರು ನಮ್ಮ ಅಜ್ಜಿಯವರು ಇಟ್ಟಿದ್ದು ಹೆಸರು ಬಿಡಿ, ಇದೆಲ್ಲಿಲ್ಲ ಆ ಹೆಸರು. ನಾನು ನಮ್ಮ ಮಾವವರು ಜಂಗಮಕೋಟೆಯಲ್ಲಿದ್ದರು, ನಮ್ಮ ತಾಯಿಯವರ ಅಣ್ಣ. ಅವರು ನಮ್ಮ ಕುಂಬಾರು ಇದು ಇರೋದ್ರಿಂದ ನಮ್ಮ ವೃತ್ತಿ ಮಣ್ಣು, ಬಂಕ್ ಮಣ್ಣು, ಜೇಡಿ ಮಣ್ಣು ಯಾವ ಥರ ತುಳಿಬೇಕು, ಯಾವ ಥರ ಹದ ಮಾಡಬೇಕು ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅದರಿಂದ ನಮ್ಮ ಮಾವರು ಜೇಡಿ ಮಣ್ಣಿಂದ ಒಂದು ಬೊಂಬೆ ಮಾಡೋದು, ಅದಕ್ಕೆ ಪೇಪರು, ಹುಣಸೆ ಪೇಸ್ಟು ಹಾಕಿ ಅದಕ್ಕೆಲ್ಲ ಇದು ಮಾಡಿ ಒಂದು ಮುಖವಾಡ ತೆಗಿಯೋದು. ಆ ಮುಖವಾಡಕ್ಕೆ ಬಣ್ಣ ಹಚ್ಚಿಬಿಟ್ಟು ನಾವೆಲ್ಲ ಕುಣಿಯೋಕೆ ಕಳಿಸೋರು. ಒಂದು ನವಿಲಿ ಮಾಡೋದು, ಒಂದು ಎತ್ತು, ಒಂದು ಮಹಿಷಿ, ಒಂದು ಗಾರಡಿ ಗೊಂಬೆ, ಒಂದು ಕೀಲು-ಕುದುರೆ ಇವೆಲ್ಲ ಮಾಡಿ ಒಬ್ಬೊಬ್ಬರನ್ನೇ ಇದು ಮಾಡಿ ಇಂಪ್ರೂವ್ ಮಾಡಿದ್ರು. ಅದರಲ್ಲಿ ನಾನು ಒಬ್ಬ. ನಮ್ಮ ಮಾವರು ಇದರಲ್ಲಿ ನಾನು ಹುಟ್ಟಿ ಬೆಳೆದು ಅಲ್ಲಿ ಎಲ್ಲ ಚೆನ್ನಾಗಿ ಕಲಿತ್ಕೊಂಡು ಆಮೇಲೆ ನಮ್ಮದು ಮಂಚಂಡಹಳ್ಳಿಗೆ ಬಂದೆ. ನಮ್ಮದೊಂದು ಅರ್ಧ ಎಕರೆ ಜಮೀನು. ನಮಗೆ ಊಟಕ್ಕೆ ಬರ ಇರೋದ್ರಿಂದ ಜಂಗಮಕೋಟೆಯಲ್ಲೇ ಹುಟ್ಟಿ ಬೆಳೆದಿದ್ದು. ಒಂದು 30-40 ವರ್ಷ ಅಲ್ಲೇ ಇದ್ದೆ. ಆಮೇಲೆ ಅವರು ಮಾಡ್ತಾಯಿದ್ದ ಒಂದು ವೃತ್ತಿನೇ ನಾವು ಮಾಡಿಕೊಂಡು ಬಂದು ಇಲ್ಲಿ ಸುಮಾರು ಒಂದು 30 ಜನ ಹುಡುಗರಿಗೆ ನಾನು ಇಂಪ್ರೂವ್ ಮಾಡಿದೆ. ನನ್ನ ಟೀಮಲ್ಲೇ ಒಂದು 2-3 ಟೀಮ್ ಇಟ್ಕೊಂಡಿದ್ದಾರೆ ನಮ್ಮ ಥರನೇ. ಅವರು ಹೋಗ್ತಾರೆ ಪ್ರೋಗ್ರಾಮ್ಗೆ. ಈ ಥರ ಮಾಡ್ಕೊಂಡು ಮುಂದುವರ್ಸ್ಕೊಂಬಂದಿದ್ವಿ. ಮುಂದೆ ನಾನು ಮೈಸೂರು ದಸರಾ ಒಂದು 7-8 ಪ್ರೋಗ್ರಾಮ್ ಮಾಡಿದ್ದೀನಿ. ಡೆಲ್ಲಿಯಲ್ಲಿ ಆಹಾರ ಮೇಳ ಅಂದ್ಬಿಟ್ಟು ಮಾಡಿದ್ದೀರಿ. ಹಂಪೆ ಉತ್ಸವ ಅಂದ್ಬಿಟ್ಟು ಗೋರಿ ಚನ್ನಬಸಪ್ಪ ಅವರು ಅಧ್ಯಕ್ಷರಾಗಿದ್ದಾಗ ಅವರು ಹಂಪೆ ಉತ್ಸವದಲ್ಲಿ ಮಾಡಿದ್ವಿ. ಆಮೇಲೆ ಮೈಸೂರು ದಸರಾ ಒಂದು 7-8 ಪ್ರೋಗ್ರಾಮ್ ಮಾಡಿದ ಮೇಲೆ ನಮಗೆ ಕನ್ನಡ ಸಾಂಸ್ಕೃತಿಕ ಇಲಾಖೆಯವರು ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗೆ ಇದು ಮಾಡಿದ್ದಾರೆ. ಆಮೇಲೆ ಮೊನ್ನೆ ತಾನೇ ಲೋಕಸಿರಿ 97ನೇದು ಅಂದ್ಬಿಟ್ಟು ಬೀದರ್ ಇದರಲ್ಲಿ ಕೊಟ್ಟರು, ರಾಮನಗರದಲ್ಲಿ. ಬೀದರಲ್ಲಿ ಇದ್ಕೊಂಡು ಜಾನಪದ ಯಕ್ಷಗಾನ ಅಕಾಡೆಮಿ ಅಂದ್ಬಿಟ್ಟು ಅಲ್ಲಿ ಪ್ರಶಸ್ತಿ ಕೊಟ್ಟರು. ಅದನ್ನು ನೋಡಿ ನಮ್ಮ ಚಿಂತಾಮಣಿಯಲ್ಲಿ ಶಿವಪ್ರಸಾದ್ ಅಂದ್ಬಿಟ್ಟು ಅವ್ರ ಅಧ್ಯಕ್ಷರು ಈಗ ಬೆಂಗಳೂರಲ್ಲಿ. ಅವರು ನನ್ನನ್ನು ಗುರುತಿಸ್ಕೊಂಡು ಮುಂದುವರಿಸಿ ಇದ್ದಾರೆ ನಮ್ಮನ್ನು. ನನಗೆ ಸಿದ್ದರಾಮಯ್ಯ ಸಾರ್ ಅವರು ನಮ್ಮನ್ನು ಎಷ್ಟೋ ಒಂದು ಇದು ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾಯಿದ್ದೀನಿ. ಅವ್ರ ಸರ್ಕಾರಕ್ಕೆ ಅವರಿಗೆ ನನಗೆ ನಮಸ್ಕಾರಗಳು ಹೇಳ್ತಾಯಿದ್ದೀನಿ.